ರಾಮ ಅನಿ ನನ ಓತ್ಲ ಹಿತವಚನ. ವಿವೇಕಾನಂದರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಜೊತೆ ಡ್ರಾಮಾ ಕಂಪ್ನಿ ಆರ್ಟಿಸ್ಟ್ ಇದ್ದಾರೆ, ರಾಧಿಕಾ ಪಂಡಿತೇಶ್, ಸತೀಶ್, ಎಲ್ರಿಗೂ ಸ್ವಾಗತ. ಈಗ ಜಾಸ್ತಿ ಖುಷಿಯಾಗಿರೋ ಸತೀಶ್ ಅಷ್ಟೇ ನೀರನ್ನು ಕೊಟ್ಬಿಟ್ಟಿದ್ದಾರೆ. ಚಪ್ಪಾಳೆ ಎಲ್ಲ ಹೊಡಿತಾ ಇದ್ದಾರೆ. ಸ್ಟಿಲ್ಸ್ ಎಲ್ಲ ತೋರಿಸ್ತಾ ಇದ್ರು, ಕರ್ಕೊಂಡು ಹೋಗ್ಬಿಟ್ಟು ನೋಡಿ ಬೀಚ್ ಹತ್ರ. ಯಾರು ನಾನೇ ತೋರಿಸ್ದೆ ಸ್ಟಿಲ್ಸ್. ಆ ಸ್ಟಿಲ್ಸಲ್ಲೆಲ್ಲ ಒಂದು ಸ್ಪೆಷಲ್ ಸ್ಮೈಲ್ ಇದೆಯಲ್ಲ, ಒಂಥರ ನಾಚಿಕೆ. ಹುಡುಗಿಗೆ ಜಾಸ್ತಿ ಅವನೇ ನಾಚ್ಕೊತಿದ್ದಾನೆ. ಪೂಜೆ ದಿವಸನೇ 500 ದಿವಸ ಓಡಿಸ್ಬಿಟ್ಟು ಒಂದು ಪಿಕ್ಚರ್. ಈ ಸಾಂಗ್ ಮೇಕಿಂಗ್ ಬಗ್ಗೆ ಹೇಳಿ. ಮೇಕಿಂಗ್ ಕೊಟ್ಟಿದ್ದೀರಾ, ವಿಡಿಯೋ ಕೊಟ್ಟಿದ್ದೀರಾ, ನೋಡ್ತಾ ಇದ್ದಾರೆ, ಜನ ಕೂಡ ನೋಡ್ತಾ ಇದ್ದಾರೆ. ಈ ಪ್ರತಿಯೊಂದು ಪದಗಳು ಇವಾಗ ಬೀಚಲ್ಲೆಲ್ಲ ಮಾಡಿರೋ ಸಾಂಗ್ಗಳು, ಓದ್ಲಾ ಹಿತವಚನ ಸಾಂಗ್ ಬಗ್ಗೆ ಹೇಗಿತ್ತು? ಆ ಸಾಂಗು ವಿಚಿತ್ರವಾದ ಕಾನ್ಸೆಪ್ಟ್. ಲೈಫಲ್ಲಿ ನಾನು ಆ ಥರದೊಂದು ಸಾಂಗ್ ಮಾಡ್ತೀನಿ ಅನ್ನೋ ಕಲ್ಪನೆ ನನಗಿರಲಿಲ್ಲ. ತಲೆ ಮೇಲೆ ಬಾಳೆಹಣ್ಣು, ಆ್ಯಪಲ್ಲು, ಕುಂಬಳಕಾಯಿ ಎಲ್ಲ ಇಡ್ಸ್ಬಿಟ್ಟು ಸಾಂಗ್ ಮಾಡಿಸ್ಬಿಟ್ರು ಅವರು. ಅವರೊಬ್ಬರ ಕೈಯಲ್ಲೇ ಸಾಧ್ಯ ಅಂಥದ್ದು ವಿಚಿತ್ರವಾದ್ದು. ಹೆಂಗೆ ಯೋಚನೆ ಮಾಡಿದ್ರಿ ಸರ್ ಅದನ್ನು? ಅದಕ್ಕಿಂತ ಮುಂಚೆ ಒಂದು ಕಂಪ್ಲೇಂಟ್ ಇದೆ, ನೀವು ಟಿ.ಕೆ. ವೆಂಕಟೇಶ ಅಂತ ನನ್ನ ಪಾತ್ರಕ್ಕೆ ಹೆಸರಿಟ್ಟಿದ್ದೀರಲ್ಲ, ನನ್ನಂಥ ಒಳ್ಳೆ ಹುಡುಗ, ನನ್ನಷ್ಟು ವಿನಯವಂತ ಯಾರಾದರೂ ಸಿಗ್ತಾರ ನಿಮಗೆ? ಇನಿಷಿಯಲ್ ಕಣಪ್ಪ, ನೀನು ಅನ್ಯಥಾ ಭಾವಿಸಬಾರ್ದು. ಅದೇ ಟಿ.ಕೆ. ಇನಿಷಿಯಲ್ ಹಾಕಿಟ್ರಿ. ಫುಲ್ ಫಾರ್ಮ್ ಏನು ಸರ್ ಅದು ಟಿ.ಕೆ.? ಗೊತ್ತಿಲ್ದಿರೋ ಹೇಳ್ಬೇಡ. ತುರುವೇಕೆರೆ ಕನಕಪ್ಪ ವೆಂಕಟೇಶ ಅಂತ ಇರ್ಬೋದು. ನೀನು ಯಾಕೆ ಹಂಗೆ ಅನ್ಕೊಂತೀಯ? ನೀನು ಸರ್ ಸೌಂಡಿಂಗು ಥರ ಇದೆ ಸರ್. ನಂದು ಇನ್ನೊಂದು ಕಂಪ್ಲೇಂಟ್ ಇದೆ ಸರ್. ನಮ್ಮ ಮನೇಲಿ ನಾನು ಚಿಕ್ಕಪಟ್ಟ ಸೈಲೆಂಟ್ ಅಂತಾರೆ. ಪಾಪ ಒಂದು ಮಾತಾಡಲ್ಲ. ನಮ್ಮ ತಾಯಿ ಈಗಲೂ ನನಗೆ ಮಗ ಅಂತಲೇ ಕರೆಯೋದು. ಆಮೇಲೆ ಫ್ರೆಂಡ್ಸ್ ಎಲ್ಲ ಬಾರಿ ನೀನು ಮುದ್ದೆ ತಿನ್ನಿಸ್ತಾರೆ ಸರ್. ಆಮೇಲೆ ಅವರೇ ಊಟ ಮಾಡಿಸ್ತಾರೆ ಸರ್ ನನಗೆ. ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ಏನಾದ್ರು ಜೊತೆ ಕೂತಿದ್ರೆ ಏನಾರು ತಿಂದೇನೋ ಕುಡ್ದೇನೋ ಅಂತೆಲ್ಲ ಕುಡಿಸ್ತಾರೆ ಸರ್ ಅವರೇ. ಅಂದರೆ ನೀರು ಆಯ್ತಾ, ಈ ಥರದವನಿಗೆ ನೀವು ಹೆಂಗೆ ಸರ್ ಕ್ವಾಟ್ಲಿ ಅಂತ ಬರೆದ್ರಿ? ಅದು ನಾನು ಹಾಗೆ ಉದ್ದೇಶಪೂರ್ವಕವಾಗಿ ಬರೆದಿದ್ದಲ್ಲಪ್ಪ. ನಮ್ಮ ಅಪ್ಪದಿರು ನಮ್ಮೆಷ್ಟೆಲ್ಲ ನಮ್ಗೇನು ಬೈದಿದ್ರು ಅದನ್ನ ನಾನು ಹಾಡು ಮಾಡಿ. ಅಂದರೆ ಸೇಡ್ ತೀರಿಸ್ಕೊತಿದ್ದೀರಾ ಸರ್ ನೀವು ನಮ್ಮೇಲೆ? ನಾನು ಇನ್ನು ಬಯಸ್ಕೊಳ್ಳೋ ಏಜಲ್ಲೇ ಇದ್ದೀನಿ. ಆದ್ದರಿಂದ ನನಗೆ ಯಾರ್ಯಾರು ಏನೇನು ಬೈದ್ರು ಅದನ್ನೇ ಹಾಡು ಮಾಡಿದ್ದೀನಿ. ಆದರೂ ನಮಗಿಂತ ವಯಸ್ಸು ಕಡಿಮೆ ಬಿಡಿ ಸರ್. ದೊಡ್ಡೋರು ಕೊಡೋದಿಲ್ಲ ಪರ್ಮಿಷನ್ನು, ಕಾಂಪೌಂಡು ಹಾರುತ್ತಿದೆ ಜನರೇಷನ್ನು. ಪ್ರತಿಯೊಂದು ನಿಮ್ಮ ಸಾಂಗಲ್ಲೂ ಈ ಇವಾಗಿನ ಜನ್ರೇಷನ್ ಯೂತ್ಗಳಿಗೆ ಒಂದು ಮೆಸೇಜಸ್, ಅಂದರೆ ಐ ಮೀನ್ ಲವ್ ಮಾಡಬೇಡಿ, ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಏನೇನೋ ಇರುತ್ತೆ. ಆ್ಯಕ್ಚುಲಿ ಲವ್ ಮಾಡಬೇಡಿ, ಹಾರ್ಟ್ ಹಾಳಾಗುತ್ತೆ ಅಥವಾ ನೋವು ಬರುತ್ತೆ ಅಥವಾ ಇಲ್ಲೂ ಏನೋ ಒಂದು ಎಲ್ಲ ಕೊಟ್ಟಿದ್ದೀರಿ. ಏನು ನಿಮ್ದೇನೋ ಎಕ್ಸ್ಪೀರಿಯನ್ಸ್ ಇದೆಯಾ ಲೈಫಲ್ಲಿ, ಫ್ಲ್ಯಾಶ್ ಬ್ಯಾಕ್ ಏನಾದ್ರು? ಅದು ಈ ಚಿಕ್ಕ ಮಕ್ಕಳಿಗೆ ನೋಡು ಇಲ್ಲಿ ಬರಬೇಡ ಅಂದರೆ ಬರ್ತವೆ. ಅಲ್ಲ, ದೊಡ್ಡವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಏನೋ ಇದೆಯಾ ಅಂತ? ಯಾಕಂದ್ರೆ ಪ್ರತಿಯೊಂದು ಸಾಂಗ್ ಕೇಳಿದಾಗಲೂ ನಿಮ್ಮದು ನನಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ಒಂದು ಯೋಚನೆ ಬರುತ್ತೆ. ಬಟ್ ಏನು ಹಿಂಗೆ ಬರೀತಾರಲ್ಲ ಪಕ್ಕ. ಇವಾಗಿನ ಜನ್ರೇಷನ್ ಹುಡುಗರು ಏನು ಯೋಚನೆ ಮಾಡ್ತಾರೆ, ಏನು ಬೇಕು ಏನು ಬೇಡ, ಏನಾಗುತ್ತೆ, ಪ್ರೇಮ ಸಂಬಂಧಿ ಲಿರಿಕ್ಗಳನ್ನು ಬರಿಬೇಕಾದಾಗೆಲ್ಲ ನಮ್ಮ ಒಳಗಡೆ ಇರೋ ಕಾವ್ಯ ಕನ್ನಿಕೆ ತುಂಡ್ಲಂಗ ಹಾಕ್ಕೊಂಡು ಡ್ಯಾನ್ಸ್ ಆಡೋಕೆ ಶುರು ಮಾಡ್ಬಿಡುತ್ತೆ. ಅವಳಿಗೊಂದು ರೂಪ ಇಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಆಕಾರ ಇಲ್ಲ. ಅವು ಕರೆದಾಗೆಲ್ಲ ಒಂದು ಆಕೆ ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ. ಅದು ಏನು, ಅವಳು ಯಾರು, ಎತ್ತ, ಮನಸ್ಸಿಗೆ ಯಾಕೆ ಬರ್ತಾಳೆ ಗೊತ್ತಿಲ್ಲ. ಅವಳು ನಮಗೆಲ್ಲೂ ರಿಯಲ್ ಲೈಫಲ್ಲೂ ಸಿಗಲ್ಲ, ಅಲ್ಲೂ ಸಿಗಲ್ಲ. ಇಲ್ಲ ಬರೀಬೇಕಾದ್ರೆ ಒಂದು 10 ನಿಮಿಷ ಪಕ್ಕದಲ್ಲಿ ಕೂತ್ಕೊಂಡು ತಲೆ ಸೋರಿ ಹೋಗ್ಬಿಡ್ತಾಳೆ. ಹಾಗೆ ಈ ಕಾಲೇಜ್ ಮಕ್ಕಳು ತುಂಟು ಹಾಡುಗಳು ಬರೀಬೇಕು, ಮಸಾಲೆ ಹಾಡುಗಳು ಬರೀಬೇಕು ಅನ್ನೋ ಎಷ್ಟೋ ಕೋಟ್ಯಾಂಶ ಜನ ಕಾಲೇಜ್ ಮಕ್ಕಳುಗಳು ಪಕ್ಕದಲ್ಲೇ ಕೂತ್ಕೊಂಡು ಬರ್ದಂಗೆ ಇರುತ್ತೆ. ಬರೆದ ಮೇಲೆ ಅದು ಇರೋದಿಲ್ಲ. ಅದು ಯಾಕೆ ಬರೆದ್ವಿ, ಹೆಂಗೆ ಬರೆದ್ವಿ, ಅದೇನು ಗೊತ್ತಾಗಲ್ಲ. ಯಾಕಂದರೆ ಈ ಅಡ್ಡಕಸಬಿ ಕವಿಗಳಿಗೆ ಕಾವ್ಯ ರಚನೆ ಪೂರ್ಣ ಪ್ರಮಾಣದ ಕೆಲಸ ಅಲ್ಲ. ಸೊ 5 ನಿಮಿಷದ ಒಂದು ಗೀತೆ, ಅದು ಅದರಲ್ಲಿ ಒಂದು ತುಂಟತನ, ಒಂದು ಪೊರ್ಕಿ ಫಿಲಾಸಫಿ, ಒಂದು ಡಾರ್ಕ್ ಫಿಲಾಸಫಿ, ಮಣ್ಣು ಮಸಿ ಎಲ್ಲ ಆರಾಮಾಗಿ ಬರುತ್ತೆ. ನಾನು ಕವಿ ಆದರೆ ಅವು ಯಾವ ಬರೋದಿಲ್ಲ. ನಾವು ಪೂರ್ಣ ಪ್ರಮಾಣದ ಕವಿ ಅಥವಾ ನಿರ್ದೇಶಕ ಆಗೋ ಯಾವುದೇ ದುರಂತ ಸಾಧ್ಯತೆ ನನ್ನ ಮುಖಕ್ಕೆ ಇಲ್ಲ. ಆದ್ದರಿಂದ ಅದು ಕೇಳುಗರೇ ಎದ್ದು ಬಂದು ಬರ್ದಂಗೆ, ಪ್ರೇಕ್ಷಕರೇ ಎದ್ದು ಬಂದು ಕುಣಿದಂಗೆ ಇರುತ್ತೆ. ಇವತ್ತಿನ ಯುವಕರೆಲ್ಲ ಗಾಬರಿ ಆಗ್ಬಿಡ್ತಾರೆ ಸರ್ ನಿಮಗೆ ನೋಡಿ. ನಾನು ಅವತ್ತು ನಿಮ್ಗೊಂದು ಮಾತಾಡಿದ್ದೆ ಸರ್, ನೀವೇನು ಮನುಷ್ಯರ ಅಂತ. ಯಾಕೆಂದರೆ ಸಾಂಗ್ಸ್ ಕೇಳ್ಬಿಟ್ಟು ನಾನು 4 ಸಾಂಗ್ ಕೇಳಿದೆ, ಹಿಂದೆ ಎಲ್ಲ ಕೇಳ್ತಿದ್ದೆ. ಈ ನಾರ್ಮಲ್ ಪೆನ್ನು, ರಬ್ಬರು, ಈ ಪ್ಯಾಂಟು ಶರ್ಟ್ ಇಟ್ಕೊಂಡು ಫಿಲಾಸಫಿ ಹೇಳ್ಬಿಡ್ತಾರೆ. ಅದು ಹೆಂಗೆ ಸರ್ ಸಾಧ್ಯ ಅಂತ. ಅದ್ರ ಬೆನ್ ಮಾಡ್ತಾ ಹೋಗ್ತಿರಲ್ಲ ಇಂಗ್ಲೀಷ್ ಪದಗಳನ್ನ ಮಧ್ಯ. ಈಗ ಮೆಲೋಡಿ ಸಾಂಗ್ ಬಹುಶಃ ಫಸ್ಟ್ ಟೈಮ್ ಯಾರೂ ಸೇರಿಸಿಲ್ಲ. ಚಂದುಟೆ ಪಕ್ಕದಲ್ಲಿಗೆ ಇಂಗ್ಲೀಷ್ ಪದಗಳನ್ನ ಸೇರಿಸಿಲ್ಲ, ಒತ್ತಕ್ಷರಗಳನ್ನು ಸೇರಿಸಿದ್ರ. ಏನು ವಾರಗಳು ಸಂಡೇ ಆದ್ಮೇಲೆ ಮಂಡೇ ಬರುತ್ತೆ, ಅದೇನೋ ಒಂದು ಗೊತ್ತಿಲ್ದಿರೋ ವಿಷಯ ಹೇಳಿದ್ದಾರೆ, ಸಂಡೇ ಆದ್ಮೇಲೆ ಮಂಡೇ ಬರುತ್ತೆ ಅಂತ. ಅದು ಬೇರೆ ವಿಷಯ. ಅದು ಬರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ.
ಅದು ಬೇರೆ ಪ್ರಶ್ನೆ. ಆದರೆ ಕೆಲವೊಂದು ಚಂದುಟಿಯಲ್ಲಿ ಒಂದಷ್ಟು ಲಿರಿಕ್ಸ್ ಬರೆದಿದ್ದಾರೆ. ನೀ ಮುಡಿದ ಮಲ್ಲಿಗೆಯ ನಾಚಿಕೆ ನೆಪದಲ್ಲಿ ಓಡದಿರು ನನ್ನಿಂದ, ನೀ ಮುಡಿದ ಸಂಪಿಗೆ ಸ್ಮೆಲ್ ಆ ಥರ ಮೆಲೋಡಿನಲ್ಲಿ. ಆಮೇಲೆ ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆ ಬೊಟ್ಟಿದ್ಲ ಅಂತ ನೀನು ಡೈಲಾಗ್ ಹೇಳ್ದಂಗೆ ಹೇಳ್ತಿದ್ದೆ ಹಾಡನ್ನ. ನನಗಲ್ಲ ಚೆನ್ನಾಗಿ ಆಡ್ತಾನೆ, ದಿನ ಕೇಳೋದು ಇವನು. ನನಗೆ ನನ್ನ ಸಾಂಗು ಕಾರಲ್ಲಿ ಯಾವಾಗಲೂ ಕೇಳೋದು ಇವನು. ನಾನು 100-150 ಸಲ ಕೇಳ್ಬಿಟ್ಟಿದ್ದೀನಿ. ಆ ಲೆವೆಲ್ಗೆ ಇಷ್ಟ ಆಗಿದೆ ಹಾಡ್ಬೇಕು. ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಹೋಗಿ ಬೊಟ್ಟಿಡೋ ಸಾಧ್ಯತೆ ಇದೆ. ಆಡಿಯೋ ರಿಲೀಸ್ಗಿಂತ ಮುಂಚೆ ಆಡಿಯೋ ರಿಲೀಸ್ಗಿಂತ ಮುಂಚೆ ಪೈರಸಿ ಅಂದರೆ ಅವರೇ ಹೊಣೆ ನೋಡಿ. ಕರೆಕ್ಟ್. 150-200 ಸಲ ನೋಡಿದೀನಿ ಅಂತ ಓಪನ್ ಆಗಿ ಹೇಳ್ತಾರೆ. ಕೇಳಿದ್ದೀನಿ ಅಂತ ಸಾರಿ. ನಾಳೆ ಫ್ರೆಂಡ್ಸಿಗೆಲ್ಲ ಹಂಗೆ ಕೊಟ್ಟರು ನೋಡಿ, ಪೈರಸ್ ಗಿರಸ್ ಅಂದ್ರೆ ಅವರೇ ಜವಾಬ್ದಾರಿ ಇಟ್ಕೊಂಡ್ಬಿಡಿ. ನೀನು ತಪ್ಪಿಸ್ಕೊಂಬಿಟ್ಟೆ ಈಗ. ಇಲ್ಲ ಕಮಾನ್ ಸತೀಶ್ ಹಾಡು. ನೀನು ಹಾಡು. ಯಾರು ನಾನು? ಲೈನ್ ಫಸ್ಟ್ ನೀನು ಹಾಡ್ಬೇಕಾ ಸಾಂಗ್? ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಉರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ, ಒಂದೊಳ್ಳೆ ಬೈಗುಳವ ನೀ ಹೇಳುವ ಹಾಗೆ ಅತಿ ತುಂಟ ಮಾತೊಂದು ಹೇಳ, ಕೈಯಲ್ಲಿ ಕೈಯೊಂದ ಇಟ್ಟಿರ್ಲ, ಯಾವುದಕ್ಕೂ ಗಡ್ಡಾನ ಬಿಟ್ಟಿರ್ಲ, ಕೆನ್ನೆಯಲ್ಲಿ ಕೆಂಪಾಗಿ ಉಳಿದಿರ್ಲ, ಬೆನ್ನಿನಲ್ಲಿ ಬೆವರಾಗಿ ನಾನಿರ್ಲ, ಇದು ಯಾವುದು ಹೇಳೇನೆ ಮುಚ್ಚಿಲ್ಲ. ಡ್ರಾಮಾ आणि नाना ओतला हितवचन